ಕನಿಕಾ, ನಾನು ಮೀಡಿಯಾದ ಮುಂದೆ ಹೋಗಿ ಉತ್ತರ ಕೊಡಬೇಕು ಅಂತ ಹೇಳ್ತಿದ್ಯಲ್ಲ, ನಡಿ ಈಗಲೇ ಹೋಗಿ ಉತ್ತರ ಕೊಡ್ತೀನಿ. ನಡೆದಿರೋ ಸತ್ಯ ಏನು ಅಂತ ಎಲ್ಲದನ್ನೂ ಹೇಳ್ತೀನಿ. ಹಾಗೆ ಮೀಡಿಯಾದವ್ರ ಮುಂದೆನೇ ಇದೆಲ್ಲದ್ರದ್ದು ತನಿಖೆ ಆಗಬೇಕು ಅಂತಾನೂ ಹೇಳ್ತೀನಿ. ನಿಂತ್ಕೋ ಭಾಗ್ಯ. ನೋಡ್ ಭಾಗ್ಯ, ನನ್ನ ಮುಂದೆ ಅತಿ ಬುದ್ಧಿವಂತಿಕೆ ತೋರ್ಸಕ್ ಬರ್ಬೇಡ. ನಾನು ಎಷ್ಟು ಹೇಳ್ತೀನೋ ಅಷ್ಟು ಮಾಡು. ಹೋಗಿ ನಾನು ರಿಸೈನ್ ಮಾಡ್ತೀನಿ ಅಂತ ಒಪ್ಕೊಂಡ್ ಬಾ. ನೋಡು, ನಿನ್ ಮೋಸದ ಆಟಕ್ಕೆಲ್ಲ ಬಲಿ ಆಗೋದಕ್ಕೆ ನಾನು ತಯಾರಿಲ್ಲ. ನಿಜ ಏನಿದೆಯೋ ಅದನ್ನೇ ನಾನು ಹೇಳ್ತೀನಿ. ಆಯ್ತು, ನೀನ್ ರಿಸೈನ್ ಮಾಡಿಲ್ಲ ಅಂದ್ರೆ ಏನು? ನನ್ನ ಅಸಿಸ್ಟೆಂಟ್ಸ್ ಇದಾರಲ್ಲ, ಅವ್ರನ್ನ ಕೆಲ್ಸದಿಂದ ಕಿತ್ತು ಬಿಸಾಕ್ತೀನಿ. ಹೇಗೂ ಅವರೇ ಅಡ್ಗೆ ಮಾಡಿತ್ತು ಅಂತ ಒಪ್ಕೊಂಡಿದಾರಲ್ವಾ? ನನ್ನ ಅಸಿಸ್ಟೆಂಟ್ಸ್ಗಳನ್ನ ಬಲಿ ಕೊಟ್ಟು ನೀನ್ ಆರಾಮಾಗಿ ಕೆಲಸ ಮಾಡು ಭಾಗ್ಯ. ಕನ್ನಿಕಾ, ಏನ್ ಹೇಳ್ತಿದ್ಯಾ? ಯಾಕೆ ಭಾಗ್ಯ, ಕೇಳಿಸ್ಲಿಲ್ವಾ? ನೀನ್ ರಿಸೈನ್ ಮಾಡದೇ ಇದ್ರೆ ನನ್ನ ಅಸಿಸ್ಟೆಂಟ್ಸ್ನ ಕೆಲ್ಸದಿಂದ ರಿಮೂವ್ ಮಾಡ್ತೀನಿ. ಮೇಡಮ್, ಇಷ್ಟು ದೊಡ್ಡ ಪೋಸ್ಟ್ ಅಲ್ಲಿ ಇದ್ದು ಹೀಗೆಲ್ಲ ಮಾಡ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ? ಇದೆಲ್ಲ ತಪ್ಪು ತಾನೆ. ಭಾಗ್ಯ ಸುಮ್ನೆ ಅವ್ರು ಮಾಡ್ತಾ ಇರೋ ತಪ್ಪನ್ನ ಒಪ್ಕೋಬೇಕಾ? ನಾನು ಇದನ್ನ ಒಪ್ಪಲ್ಲ. ಒಪ್ಲಿಲ್ಲ ಅಂದ್ರೆ ನಿನ್ನನ್ನು ಸೇರಿಸಿ ಕೆಲ್ಸದಿಂದ ತೆಗಿತೀನಿ. ತೆಗಿರಿ ಮೇಡಮ್, ಖಂಡಿತ ಕೆಲ್ಸದಿಂದ ತೆಗಿರಿ, ನನ್ಗೇನು ಬೇಜಾರಿಲ್ಲ. ನಿಮ್ಮಂತವ್ರ ಜೊತೆ ಕೆಲಸ ಮಾಡೋದಕ್ಕಿಂತ ಭಾಗ್ಯನಂತ ಜೆನ್ಯೂನ್ ಪರ್ಸನ್ ಜೊತೆ ಇರ್ತೀನಲ್ಲ, ಅದೇ ನನಗೆ ಸಮಾಧಾನ. ಸರಿ ಆಯ್ತು, ನೀನು ರೆಡಿ ಆಗು. ಈ ಮ್ಯಾನೇಜರ್, ಈ ಭಾಗ್ಯ ಅಸಿಸ್ಟೆಂಟ್ಸ್ ಯಾರೆಲ್ಲ ಇದ್ದಾರಲ್ಲ, ಎಲ್ರಿಗೂ ರೆಸಿಗ್ನೇಷನ್ ಲೆಟರ್ನ ರೆಡಿ ಮಾಡಿ. ನೋಡು ಕನಿಕಾ, ನೀನ್ ಮಾಡ್ತಿರೋದು ಒಂದು ಸರಿಯಲ್ಲ. ನೋಡ್ ಭಾಗ್ಯ, ನಾನೇನ್ ಮಾಡ್ತಿದ್ದೀನಿ, ಏನ್ ಸರಿ ಮಾಡ್ತಿಲ್ಲ ಅನ್ನೋದು ನನಗೆ ಗೊತ್ತಿದ್ರೆ ಸಾಕು. ನೀನ್ ನನಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನಿನ್ಗೆ ಎಷ್ಟಿದೆ ಅಷ್ಟು ನೋಡ್ಕೊ. ನೀನ್ ರಿಸೈನ್ ಮಾಡಕ್ ಒಪ್ಕೊಂಡ್ರೆ ಇವ್ರೆಲ್ರೂ ಕೆಲ್ಸನೂ ಸೇಫ್. ಇಲ್ಲ ಅಂದ್ರೆ ಇವರೆಲ್ರೂ ಕತೆ ಅಷ್ಟೇ. ಶ್ರೇಷ್ಠ, we'll catch up soon, okay na? Bye boss. Hey bye guys. ಜಾಗ್ ಮಾಡು, ಜಾಸ್ತಿ ಮಾತಾಡೋಣ. ಲವ್ ಯು ಬಾಯ್ 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 ಬಾಸ್. ಮಾತು ಕಮ್ಮಿ ಮಾಡು, ಜಾಗಿಂಗ್ ಮಾಡು. ಸರಿ ಸರಿ ಬಾಯ್ ಬಾಯ್ ಬಡಿ, ಹ್ಯಾವ್ ಅ ಗುಡ್ ಡೇ. ಇನ್ನೊಬ್ರು ನೆಮ್ಮದಿ ಹಾಳು ಮಾಡ್ದವಂದು ಡೇ ಗುಡ್ ಆಗೇ ಇರತ್ತೆ. ಪ್ಲೀಸ್ ಸ್ಟಾಪ್ ಬೀಯಿಂಗ್ ಸಿಲ್ಲಿ. ಏನ್ ಸಿಲ್ಲಿಯಾಗಿ ಆಡ್ತಾ ಇದ್ದೀನಿ? ಹಾ, ಮೆಚುರಿಟಿ ಅಂದ್ರೆ ಏನು? ಆ ತಗಡ್ ನನ್ ಮಗ ಆಡ್ನಲ್ಲ ಆತರನಾ? ಕಮ್ ಆನ್ ಚಿಲ್, ನಾನು ಜಸ್ಟ್ ಜೋಕ್ ಮಾಡ್ದೆ ಅಷ್ಟೇ. ಹಾ, ಇನ್ನೊಬ್ರನ್ನ ಆಡ್ಕೊಳ್ಳೋದು ನಿನ್ ಪ್ರಕಾರ ಜೋಕ್ ಅಷ್ಟೇ ಇಷ್ಟ? ಇಂತ ನನ್ ಮಕ್ಕಳು ನಿನ್ ಫ್ರೆಂಡ್ಸಾ? ಅದು ಕ್ಲೋಸ್ ಫ್ರೆಂಡ್ಸ್ ನೋಡ್ದೆ. ಸಂಜನ್ ಕಮ್ ಆನ್, ಅವ್ನ್ ಕಾಲೇಜ್ ಡೇಸ್ ಇಂದನೂ ಹಾಗೆ ಕೊಣೋ. ಅವ್ನ್ ಲೆಕ್ಚರರ್ಸ್ ಬಿಡ್ತಿರ್ಲಿಲ್ಲ ನೋಡು. ನೀನ್ ಸುಮ್ನೆ ಅವ್ನ ಬಗ್ಗೆ ತಪ್ಪು ತಿಳ್ಕೊಳ್ತಿದ್ಯಾ. ಫಸ್ಟ್ ಮೀಟ್ ಆದಾಗ ನಾನು ಇದೇ ತರ ಅನ್ಕೊಂಡಿದ್ದೆ ಕಣೋ. ಆಮೇಲೆ ಒಳ್ಳೆ ಫ್ರೆಂಡ್ ಆದ. ಬೇಕಿದ್ರೆ ನೋಡ್ತಾ ಇರು, ನಿನಗೂ ಒಳ್ಳೆ ಫ್ರೆಂಡ್ ಆಗ್ತಾನೆ. ಬೇಡಮ್ಮ ಬೇಡ, ಇಂಥ ಚೀಪ್ ಮೆಂಟಾಲಿಟಿ ಇರೋರ್ ಜೊತೆ ನನಗಂತೂ ಫ್ರೆಂಡ್ಶಿಪ್ ಬೇಡ. ಸರಿ, ಅದೆಲ್ಲ ಬಿಡು ತಾಂಡವ್. ಬಾ, ಆಫೀಸಿಗೆ ಲೇಟ್ ಆಯ್ತು. ಸರಿ ಬಾ. ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದೇನಿದು ಇವತ್ತು ಹೊಸದಾಗಿ ಥ್ಯಾಂಕ್ಸ್ ಎಲ್ಲ ಹೇಳ್ತಿದ್ದೀರಲ್ಲ? ಏನಿಲ್ಲ ಮೇಡಮ್, ನಾನು ತುಂಬ ಕಷ್ಟಪಟ್ಟು ಈ ಪ್ಲೇಸಿಗೆ ಬಂದಿದ್ದೆ. ಇಲ್ಲೂ ನನ್ನ ಬೆಳವಣಿಗೆ ಆಗುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಮನೇಲಿ ಬೆಡ್ ರಿಡನ್ ಅಪ್ಪ ಇದ್ದಾರೆ ಮೇಡಮ್.
ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಅವ್ರ ಪಾಲಿನ ಎಲ್ಲ ಕೆಲಸನೂ ನಾನೇ ಮಾಡ್ಬೇಕು ಮೇಡಮ್. ಈ ಕೆಲಸ ತುಂಬ ಇಂಪಾರ್ಟೆಂಟ್ ಆಗಿತ್ತು. ನನಗೇನು ಕೆಲಸ ಗೊತ್ತಿಲ್ಲದೆ ನಿಮ್ಮ ಟೀಮಿಗೆ ಬಂದು ಸೇರಿಕೊಂಡೆ ಮೇಡಮ್. ನೀವು ನನಗೆ ತುಂಬಾ ಕೆಲಸ ಹೇಳ್ಕೊಟ್ಟಿದ್ದೀರಾ. ಈ ಕೆಲಸದಲ್ಲಿರೋ ತನಕ ನಾನು ತುಂಬ ಸೇಫ್ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಮೇಡಮ್, ನಮ್ಮ ಅಪ್ಪ ಅಮ್ಮ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ, ನಾನು ನಿಮ್ಮ ಜೊತೆ ಕೆಲಸ ಮಾಡೋ ರೀತಿ ಸಿಕ್ತು. ಅಯ್ಯೋ, ಏನಕ್ಕೆ ಹೀಗೆಲ್ಲ ಮಾತಾಡಿ ಮುಜುಗರ ಮಾಡ್ತಿದ್ದೀರಿ ನನಗೆ? ಮೇಡಮ್, ಮುಜುಗರ ಆದರೂ ತೊಂದರೆ ಇಲ್ಲ, ನಾನು ಈ ವಿಚಾರ ನಿಮ್ಗೆ ಹೇಳಲೇಬೇಕು. ನಾನು ತುಂಬಾ ಸೋಂಬೇರಿ ಮೇಡಮ್. ನಾನು ಎಲ್ಲೂ ಕೆಲಸ ಮಾಡ್ತಿರ್ಲಿಲ್ಲ. ಆದರೆ ಮನೇಲಿ ತುಂಬಾ ಜವಾಬ್ದಾರಿ ಇತ್ತು ಮೇಡಮ್. ನನಗೇನೂ ಗೊತ್ತಿಲ್ಲ, ದಡ್ಡ ಆಗಿದೆ ಮೇಡಮ್. ಆದರೆ ನಿಮ್ಮ ಜೊತೆ ಕೆಲಸಕ್ಕೆ ಸೇರಿದ ಮೇಲೆ ನಾನು ಎಲ್ಲಿ ಬೇಕಾದ್ರೂ ಹೋಗಿ ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ ಮೇಡಮ್. ಇವತ್ತು ಮ್ಯಾನೇಜರ್ ಕರೆದು ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನೀವು ಮೇಡಮ್. ನನಗೆ 3 ಜನ ತಂಗಿದಿರು ಮೇಡಮ್. ಪಾಪ ಅವ್ರಿಗೆ ಎಲ್ಲೂ ಕೆಲಸ ಸಿಗದೆ ತುಂಬಾ ಕಷ್ಟಪಡ್ತಿದ್ದಾರೆ. ಎಲ್ಲರಿಗೂ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು ಮೇಡಮ್. ಅದಕ್ಕೆ ನನಗೆ ಈ ಕೆಲಸ ತುಂಬಾ ಇಂಪಾರ್ಟೆಂಟ್ ಮೇಡಮ್. ನಾನು ಈ ಹೋಟೆಲಲ್ಲಿ ಇರೋ ತನಕ ನಾನು ಅದನ್ನು ಸಾಧಿಸ್ತೀನಿ ಅನ್ನೋದು ಗೊತ್ತು ಮೇಡಮ್. ಎಲ್ಲ ಒಳ್ಳೇದಾಗುತ್ತೆ. ಊಟ ಬಾ. ಅಕ್ಕ, ಇದೇನಿದು? ಇದನ್ನ ಯಾಕೆ ನಂಗೆ ಕೊಡ್ತಿದ್ಯಾ? ಬಿಕಾಸ್ ಯು ಡಿಸರ್ವ್ ಇಟ್. ಇದು ನನ್ನ ಕಡೆಯಿಂದ ನಿಮಗೆ ಟೋಕನ್ ಆಫ್ ಲವ್. ರಕ್ತ ಸಂಬಂಧಗಳನ್ನು ಮೀರಿದ ಬಂಧ, ಸದಾ ಸ್ನೇಹದ ಕಡೆಗೆ. ನಿಮ್ಮ ತಾಯಿಯಂತಹ ಮಮತೆಗೆ ಎಂದೆಂದೂ ನಾಚಿರಲಿ. ಇಂತಿ ಸ್ನೇಹಿತೆ, ಸೌಂದರ್ಯ. ಎಷ್ಟು ಚೆನ್ನಾಗಿದೆ ಇದು. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಕ್ಕ. ಯಾಕಂದರೆ ನಾನು ಮೊದಲು ಈ ಹೋಟೆಲಲ್ಲಿ ಸ್ಪೆಷಲ್ ಅಸಿಸ್ಟೆಂಟ್ ಆಗಿ ನಿಲ್ಲಲಿಲ್ಲ ಅಕ್ಕ. ಹಾಗೆ ಸುಮ್ಮನೆ ಕೆಲಸ ಮಾಡ್ಕೊಂಡಿದ್ದೆ. ಸಂಬಳನೂ ಸಾಕಾಗ್ತಿರ್ಲಿಲ್ಲ. ಯಾವಾಗ ನನ್ನ ನಿಮ್ಮ ಟೀಮಿಗೆ ಜಾಯಿನ್ ಮಾಡಿಸಿದ್ರೋ ಆವತ್ತಿಂದ ನನ್ನ ಸಂಬಳನೂ ಜಾಸ್ತಿ ಮಾಡಿದ್ರು ಅಕ್ಕ. ಜಸ್ಟ್ ಬಿಕಾಸ್ ಭಾಗ್ಯ ಅಕ್ಕಂಗೆ ಅಸಿಸ್ಟ್ ಮಾಡ್ತಾ ಇದ್ದೀವಿ ಅಂತ. ನಾನು ಮೊದಲು ಇಲ್ಲಿ ಕೆಲಸ ಮಾಡ್ತಿದ್ದಾಗ ದಿನನಿತ್ಯ ಜೀವನನ ಮುಂದೂಡೋದೇ ಕಷ್ಟ ಆಗಿಬಿಟ್ಟಿತ್ತು ಅಕ್ಕ. ಆದರೆ ಯಾವಾಗ ನನ್ನ ಸಂಬಳ ಜಾಸ್ತಿ ಮಾಡಿದ್ರೋ ಅವಾಗ ನನ್ನ ಜೀವನ ತುಂಬ ಆರಾಮಾಗೋಗ್ಬಿಡ್ತು ಅಕ್ಕ. ಕಾನ್ಫಿಡೆನ್ಸಿಂದ ಬದುಕಕ್ಕೆ ಶುರು ಮಾಡಿದೆ ನಾನು. ನಮ್ಮ ತಂದೆ ಭಾಳ ಸಾಲ ಮಾಡ್ಕೊಂಡ್ಬಿಟ್ಟಿದ್ರು. ಮನೇನೂ ಅಡ ಇಟ್ಬಿಟ್ಟಿದ್ರು ಅಕ್ಕ. ಮಾಡಿರೋ ಸಾಲ ತೀರ್ಸೋಕ್ಕಾಗಲ್ಲ ಅಂತ ಅಪ್ಪ ನೇಣು ಹಾಕೊಂಡ್ಬಿಟ್ರು ಅಕ್ಕ. ಅವ್ರು ಮಾಡಿರೋ ಅಷ್ಟು ಸಾಲದ ಹೊರೆ ನನ್ನ ಮೇಲೆ ಬಿತ್ತು ಅಕ್ಕ. ನಾನು ಕೂಡ ಅವ್ರ ದಾರಿನೇ ಹಿಡಿಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅಕ್ಕ. ಯಾವಾಗ ನಾನು ನಿಮ್ಮ ಟೀಮಿಗೆ ಜಾಯಿನ್ ಆದ್ನು, ಯಾವಾಗ ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರು, ಆವತ್ತಿಂದ ಎಲ್ಲನೂ ಬದಲಾಗ್ಬಿಟ್ಟಿದೆ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಅಕ್ಕ. ಅದಕ್ಕೋಸ್ಕರನೇ ನಿಮಗೆ ಈ ಗಿಫ್ಟ್ ಕೊಟ್ಟಿದ್ದು ನಾನು. ಅಕ್ಕ ಅಂತ ಕರೀತೀಯ, ಮತ್ತು ಥ್ಯಾಂಕ್ಸ್ ಎಲ್ಲ ಏನಕ್ಕೆ? ಏನು ಈ ಥರ ನೀವೆಲ್ಲ ಹತ್ತಿದ ತಕ್ಷಣ ನಾನು ನಮ್ಮನ್ನ ಉಳಿಸ್ಕೊಳ್ತೀನಿ ಅಂತ ಅನ್ಕೊಂಡಿದ್ದೀರಾ? ಈ ಥರ ಕಣ್ಣೀರಿಗೆಲ್ಲ ಕರ್ಗೋಳಲ್ಲ ಈ ಕನಿಕ. ನೋಡಿ, ನಿಮ್ಮ ಮೇಡಮ್ ಭಾಗ್ಯ ಇದ್ದಾರಲ್ಲ, ಅವಳು ಒಪ್ಕೊಂಡ್ರೆ ನಿಮ್ಮೆಲ್ಲರೂ ಕೆಲಸನೂ ಸೇಫ್. ಇಲ್ಲ ಅಂದರೆ ನಾನು ಯಾವ ಕರುಣೆನೂ ತೋರಿಸಲ್ಲ. ಏನೆಲ್ಲರೂ ಮುಖ ನೋಡ್ತಿದ್ದೀರಾ? ನಿಮ್ಗಳ ಮುಖ ನೋಡೋದಕ್ಕೆ ನನಗಿಷ್ಟ ಇಲ್ಲ. ರೀ ಮ್ಯಾನೇಜರ್, ಏನ್ರಿ ನೋಡ್ತಿದ್ದೀರಾ? ಹೋಗಿ ಎಲ್ಲರೂ ಟರ್ಮಿನೇಷನ್ ಲೆಟರ್ನ ರೆಡಿ ಮಾಡಿ. ಸರ್, ಒಂದು ನಿಮಿಷ. ಇವ್ರು ಯಾರು ಕೆಲಸದಿಂದ ತೆಗಿಯೋ ಅವಶ್ಯಕತೆ ಇಲ್ಲ. ಅವರು ನನ್ನ ತೆಗಿಯೋದು ಬೇಡ ಅಂದರೆ ಇನ್ನೇನು ನೀನು ಹೋಗ್ತೀಯ ಇಲ್ಲಿಂದ? ಹೌದು,
ನಾನು ಹೋಗ್ತೀನಿ. ನಾ ಹೋಗೋದ್ರಿಂದ ನಿನ್ ಸೇಡ್ತಿರುತ್ತೆ, ಇವ್ರ ಕೆಲಸ ಉಳಿಯುತ್ತೆ ಅಂದ್ರೆ ನಾ ಖಂಡಿತ ಹೋಗ್ತೀನಿ. ಮೇಡಮ್ ಏನಿದೆಲ್ಲ, ನೀವೇ ಈ ತರ ನಿರ್ಧಾರ ತಗೋತಾ ಇದ್ದೀರಾ? ಮೇಡಮ್ ನಿನ್ನೆ ಆಗಿರೋ ತಪ್ಪು ನಮ್ಮ ಟೀಮ್ ಕಡೆಯಿಂದ ಆಗಿರೋದಲ್ವಾ, ಅದೆಲ್ಲರಿಗೂ ಗೊತ್ತು. ಹಾಗಿದ್ಮೇಲೆ ನೀವ್ಯಾಕೆ ಮೇಡಮ್ ಕೆಲಸ ಬಿಡ್ತೀರಾ? ಮೇಡಮ್ ನೀವು ಎಷ್ಟು ಕೇರ್ಫುಲ್ ಆಗಿರ್ತೀರಾ, ಎಷ್ಟು ಚೆನ್ನಾಗಿ ಎಲ್ರೂ ಹ್ಯಾಂಡಲ್ ಮಾಡ್ತೀರಾ ಅಂತ ನಮಗೆ ಗೊತ್ತು ಮೇಡಮ್. ತಪ್ಪು ಖಂಡಿತ ನಿಮ್ಮಿಂದ ಆಗಿರಲ್ಲ. ಅಷ್ಟಕ್ಕೂ ನೆನ್ನೆ ಅಡ್ಗೆ ಮಾಡಿದ್ ನಾವಲ್ವಾ ಅಕ್ಕ? ನಮ್ ಕೆಲ್ಸ ಉಳ್ಸೋದಕ್ ನೀವು ಬಲಿಯಾಗೋದ್ ಬೇಡ ಅಕ್ಕ. ನಮ್ ಕರ್ಮ ನಾವ್ ಅನ್ಭವಿಸ್ತೀವಿ ಅಕ್ಕ. ನೋಡಿ, ದುಡುಕಿ ಏನೇನೋ ನಿರ್ಧಾರ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಭಾಗ್ಯ, ಇದ್ರಲ್ಲಿ ದುಡ್ಕೋದೇನೂ ಇಲ್ಲ, ಎಲ್ಲರೂ ಸರಿಯಾಗಿ ಮಾತಾಡ್ತಿದ್ದಾರೆ. ನೋಡಿ ಹಿತವ್ರೆ, ಇದ್ರ ಹಿಂದೆ ಬೇರೆನೇ ವಿಷಯಗಳಿದೆ, ಅದ್ಯಾವುದೂ ನಿಮ್ಗೆ ಅರ್ಥ ಆಗಲ್ಲ. ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ನಾನು ಕೆಲಸ ಬಿಡ್ತಾ ಇದ್ದೀನಿ. ನನ್ನ ಒಬ್ಳಿಗೋಸ್ಕರ ಇಷ್ಟು ಜನ ಕೆಲಸ ಬಿಡೋದು ಸೂಕ್ತ ಅಲ್ಲ. ನಾನು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ನಾ ಕೆಲಸ ಬಿಡ್ತೀನಿ. ಕನಿಕಾ, ನಾನು ಕೆಲಸ ಬಿಡ್ತಾ ಇದ್ದೀನಿ. ದಯವಿಟ್ಟು ಇವ್ರಗಳ ಕೆಲಸನ ಉಳಿಸ್ಕೊಡು. ಪೂಜಾದೇವೆ, ನೀನು ಈ ಥರ ಮೋಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಕಣೆ. ನಾನು ಏನೇ ಮಾಡಿದೆ? ಅಲ್ಲ ಕಡೆ, ನಿಮ್ಮ ಅಕ್ಕ ಕಷ್ಟಪಟ್ಟು ನಮ್ಮ ಧರ್ಮಣ್ಣಂಗೆ ಅಷ್ಟು ಸೂಪರ್ ಆಗಿರೋ ಕಾರ್ ಕೊಡಿಸಿದಾಳೆ. ಅದ್ರ ಬಗ್ಗೆ ನೀನು ಒಂದು ಪೋಸ್ಟ್ ಹಾಕದ್ಯಾ? ಹಾಳಾಗೋ ಒಂದು ಸ್ಟೋರಿನಾದ್ರೂ ಹಾಕದ್ಯೇನೆ? ಅಯ್ಯೋ ಹೌದು ಕಣೆ, ನಾನು ಮರ್ತೇ ಬಿಟ್ಟಿದ್ದೆ. ಸರಿ, ಇವಾಗ ಹಾಕ್ತೀನಿ. ಬರೀ ಪೋಸ್ಟ್ ಹಾಕೋದಲ್ಲ ಮಣಿ, ಆ ನನ್ನ ಬಾಡಿಗೆ ಮಗ ಇದ್ದಾನಲ್ಲ, ಖಂಡವ್ ಸೂರ್ಯವಂಶಿ, ಅವನ್ನ ಅದೇನ್ ಮಾಡ್ಬೇಕೇಳು? ಟ್ಯಾಗ್ ಮಾಡೆ. ಅವನು ಅದನ್ನ ನೋಡಿ ಹೊಟ್ಟೆ ಉರ್ಕೊಂಡ್ಬಿಡ್ಬೇಕು ಹಾಗೆ. ಕರೆಕ್ಟ್ ಸುಂದ್ರಿ, ನನಗೆ ನೆನಪೇ ಆಗ್ಲಿಲ್ಲ ನೋಡು. ಇವಾಗ ಮಾಡ್ತೀನಿ. ಡನ್. ಪೂಜಾ ಮೆನ್ಷನ್ಡ್ ಯು ಇನ್ ಅ ಸ್ಟೋರಿನ. ಅವಳು ಏನು ಹಾಕಿದಾಳೆ, ನನ್ನ ಯಾಕೆ ಟ್ಯಾಗ್ ಮಾಡಿದಾಳೆ? ಈ ತಿರ್ಪೆ ಶೋಕಿಗೆ ಏನು ಕಮ್ಮಿ ಇಲ್ಲ. ಇವಳು ಕಾರ್ ಕೊಡ್ಸದ್ಲಂತೆ, ಇವಳು ಅದನ್ನೇ ಫೋಟೋ ತೆಗೆದು ಸ್ಟೋರಿಗೆ ಹಾಕಿದ್ಲಂತೆ. ಇದೇ ಆಯ್ತು. ಅಲ್ಲ, ಏನ್ ನನ್ನ ಉರ್ಸೋದಕ್ಕೆ ನಾ ಇವರೆಲ್ಲ ಇದನ್ನ ಮಾಡೋದು? ಹಲೋ ಭಾವಾ, ಏನ್ ಮಾಡ್ತಿದ್ದೀರಾ ಭಾವಾ? ಗೆಣಸ್ ಕೀಳ್ತಾ ಇದ್ದೆ. ಓ ಹೌದಾ ಭಾವಾ? ಸರಿ ಸರಿ, ಕೀಳಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಬಾಡ್ಗೆ ಮಗ್ನೆ, ನಾವ್ ಯಾಕೆ ಫೋನ್ ಮಾಡಿದ್ವಿ ಅಂತ ನಿನ್ ಗೊತ್ತಾ? ನಿನ್ ಹೆಂಡತಿ ಇದ್ದಾಳಲ್ಲ, ಅದೇ ಈ ಮನೆ ಭಾಗ್ಯಲಕ್ಷ್ಮಿ, ಅವಳು ಅವ್ರ ಮಾವಂಗೆ ಓಡಾಡೋಕೆ ಅಂತ ಸೂಪರ್ ಆಗಿರೋ ಕಾರ್ ಕೊಡ್ಸಿದಾಳೆ, ಗೊತ್ತಾ? ಅವಳೇನ್ ಮಾಡಿರೋದೇನ್ ದೊಡ್ಡ ಸಾಧನೆನಾ? ಈ ಜಗತ್ತಲ್ಲಿ ಯಾರು ಬೇಕಾದ್ರೂ ಕಾರ್ ತಗೋಬಹುದು. ಹೌದಾ ಮಗ್ನೆ? ಹಾಗಾದ್ರೆ ನೀನ್ ಯಾಕೋ ನಿಮ್ಮಪ್ಪ ಕಾರ್ ಕೊಡಿಸ್ಲಿಲ್ಲ? ಸುಂದ್ರಿ, ಅವರು ಈ ಪ್ರಪಂಚದಲ್ಲಿ ಇಲ್ಲ ಕಣೆ. ಆ ಮನೆ ಹಾಡಿ ಶ್ರೇಷ್ಠನ್ ಪ್ರಪಂಚದಲ್ಲಿದ್ದಾರೆ. ಏ ಪೂಜಾ, ಜಸ್ಟ್ ಸ್ಟಾಪ್ ಇಟ್.
ಈ ನಡುವೆ ತುಂಬಾನೇ ಜಾಸ್ತಿ ಮಾತಾಡ್ತಿದ್ಯಾ ನೀನು. ಅಯ್ಯೋ ಭಾವ, ನಾನು ಜಾಸ್ತಿ ಮಾತಾಡ್ದೆ. ಅದೇ ಅರೆ ಭಾವ, ಅಂದ್ಹಾಗೆ ಸ್ಟೋರಿ ನೋಡಿದಿರಾ ಅನ್ಸುತ್ತೆ. ಸ್ಟೋರಿನ? ಯಾವ ಸ್ಟೋರಿ? ನನಗೆ ಗೊತ್ತಿಲ್ಲ, ನಾನೇನು ನೋಡಿಲ್ಲ. ಹೌದಾ ಭಾವ? ಮತ್ತೆ ನನಗಿಲ್ಲಿ ವಾಚ್ ಲಿಸ್ಟ್ ಅಲ್ಲಿ ತಾಂಡವ ಸೂರ್ಯವಂಶಿ ಅಂತ ತೋರಿಸ್ತಾ ಇದೆ. ಯಾಕೆ ಬಾವ ಇಷ್ಟು ಸುಳ್ಳು ಹೇಳ್ತಿದ್ದೀರಾ? ಏನಾಗಿದೆ ನಿನಗೆ? ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ? ಎಷ್ಟು ಜೋರಾಗಿ ಮಾತಾಡ್ತಿದ್ಯಾ ಅಂದ್ರೆ ಅಲ್ಲಿ ತನಕ ಕೇಳಿಸ್ತಾ ಇದೆ. ಯಾರ ಹತ್ರ ಈ ತರ ರಾಗ ಎಳ್ಕೊಂಡು ಮಾತಾಡ್ತಿದ್ಯಾ? ಇನ್ಯಾರ ಹತ್ರ ಅತ್ತೆ? ಭಾವನ ಹತ್ರ ಮಾತಾಡ್ತಾ ಇದ್ದೆ. ಅದೇ ಅಕ್ಕ ಮಾವನ್ ಕಾರ್ ಕೊಡ್ಸಿದಾಳಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಹೌದಾ? ಕೊಡಿಲಿ. ರಾಜ, ನೋಡ್ದೇನೋ ಕಾರ್ನ? ಇಲ್ಲ. ಯಾಕೆ ಸುಳ್ಳು ಹೇಳ್ತೀಯ ತಾಂಡವ್? ಈಗ ತಾನೇ ಪೂಜಾ ದೇವಿ ಹೇಳಿದ್ಲು ನೀನು ಆ ಫೋಟೋನ ನೋಡಿರೋದು ಇವಳ ಕಣ್ಣಕ್ಕೆ ಕಾಣಿಸ್ತು ಅಂತ. ಹೌದಾ? ನೋಡಿದಾನ? ಒಳ್ಳೇದು. ಅವನ್ ಹೆಂಡತಿ ಬರೀ ಅಡಿಗೆ ಮನೆ ಕೆಲಸ ಮಾಡಕ್ ಮಾತ್ರ ಲಾಯಕ್ಕಲ್ಲ, ಎಲ್ಲದಕ್ಕೂ ಲಾಯಕು ಅನ್ನೋದು ಇವನಿಗೆ ಗೊತ್ತಾಯ್ತಲ್ಲ, ಅಷ್ಟೇ ಖುಷಿ ನನಗೆ. ಮಗ ಮಾಡಕ್ ಆಗದೆ ಇರೋ ಕೆಲಸ ಸೊಸೆ ಮಾಡಿದಾಳಲ್ಲ, ಅದಕ್ಕೆ ನಾವ್ ಹೇಳೋದು ಸೊಸೆನೇ ಮುಖ್ಯ ಅಂತ. ಎಲ್ರಿಗೂ ನಮಸ್ಕಾರ. ತುಂಬಾ ವರ್ಷದಿಂದ ನಮ್ಮ ಹೋಟೆಲ್ ಒಳ್ಳೆ ರೆಪ್ಯುಟೇಷನ್ ಮೇಂಟೈನ್ ಮಾಡ್ಕೊಂಡ್ ಬಂದಿದೆ. ಇನ್ಫ್ಯಾಕ್ಟ್ ವಿ ಆರ್ ನೋನ್ ಫಾರ್ ದಟ್, ಹಾಸ್ಪಿಟಾಲಿಟಿ, ಕ್ವಾಲಿಟಿ ಆಫ್ ಫುಡ್. ನಿನ್ನೆ ನಡೆದಿರೋ ಘಟನೆ ನಮ್ಮ ಹೋಟೆಲ್ ಇತಿಹಾಸಕ್ಕೆ ಒಂದು ಕಪ್ಪು ಚುಕ್ಕೆ. ನಾನು ಅಂಥದ್ನೆಲ್ಲ ಯಾವತ್ತೂ ಎಂಟರ್ಟೈನ್ ಮಾಡಲ್ಲ. ಸೊ ನಾನು ಆ ಇಶ್ಯೂನ ಗೋ ಥ್ರೂ ಮಾಡಿ ಬೇಕಾಗಿರೋ ಆಕ್ಷನ್ಸ್ನ ತಗೊಳ್ತಿದ್ದೇನೆ. ಈ ಇನ್ಸಿಡೆಂಟ್ಗೆ ರೀಸನ್ ಆಗಿರೋದನ್ನ ಕೆಲಸದಿಂದ ತೆಗಿತಿದ್ದೀನಿ. ತಪ್ಪು ಮಾಡಿರೋರು ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ಅವ್ರನ್ನ ಕೆಲಸದಿಂದ ಟರ್ಮಿನೇಟ್ ಮಾಡ್ತಿದ್ದೀನಿ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಭಾಗ್ಯ.